ಎನ್.ಎಚ್. ಕೋನರೆಡ್ಡಿ ಈಗ ಶಾಸಕರಾಗಿ ಕೊಟ್ಟ ಭರವಸೆಯನ್ನು ಈಡೇರಿಸಿದ ಫಲವಾಗಿ ನುಡಿದಂತೆ ನಡೆದ ಜನಪ್ರಿಯ ಶಾಸಕ. ನವಲಗುಂದ ಬಂಡಾಯದ ನಾಡಿನಲ್ಲಿ ಯಾವುದೇ ಹೋರಾಟಗಳಿರಲಿ ಚಳವಳಿಗಳಿರಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಜನಸೇವಕ ಎನಿಸಿಕೊಂಡಿದ್ದ ಎನ್.ಎಚ್. ಕೋನರೆಡ್ಡಿ ಈಗ ಶಾಸಕರಾಗಿ ಕೊಟ್ಟ ಭರವಸೆಯನ್ನು ಈಡೇರಿಸಿದ ಫಲವಾಗಿ ನುಡಿದಂತೆ ನಡೆದ ಜನಪ್ರಿಯ ಶಾಸಕ ಎಂದು ಜನಾಭಿಪ್ರಾಯದಲ್ಲಿ ಅಚ್ಚುಮೆಚ್ಚಿನ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಈ ಮೊದಲು ಶಾಸಕರಾಗಿದ್ದ ಸಂದರ್ಭದಲ್ಲಿ ಚಕ್ಕಡಿ ರಸ್ತೆಗಳ ಹರಿಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಆದರೆ ಈ ಬಾರಿ ಚಕ್ಕಡಿ ರಸ್ತೆಗಳ ಜೊತೆಗೆ ಸಾವಿರಾರು ಆಶ್ರಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಕಲ ಸಿದ್ಧತೆ ಮಾಡಿಕೊಂಡು ನಾಡಿನ ದೊರೆಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದಲೇ ವಿತರಣೆಯ ಭಾಗ್ಯ ಕಲ್ಪಿಸಿರುವುದು ಸೂರಿಲ್ಲದವರಿಗೆ ಸೂರಿನ ಭಾಗ್ಯ ಒದಗಿಸಿಕೊಡುತ್ತಿರುವುದರಿಂದ ನುಡಿದಂತೆ ನಡೆದ ಶಾಸಕರು ಎಂಬ ಮತ್ತೊಂದು ಗುರಿಯನ್ನು ತಮ್ಮ ಬುಡಿಗೇರಿಸಿಕೊಂಡಿದ್ದಾರೆ. ಫೆಬ್ರವರಿ 24ರಂದು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯವಾಗಿ ವಸತಿ ಯೋಜನೆಯಡಿ ಸುಮಾರು 2,000ಕ್ಕೂ ಹೆಚ್ಚು ಅಧಿಕ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವುದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೈಟೆಕ್ ಬಸ್ ನಿಲ್ದಾಣದ ಜೊತೆಗೆ 50 ಹೊಸ ಬಸ್ಸುಗಳಿಗೆ ಹಸಿರು ನಿಶಾನೆ, ಹೆದ್ದಾರಿ ಮಾದರಿಯಲ್ಲಿ ನಿರ್ಮಿಸಿರುವ ಚಕ್ಕಡಿ ರಸ್ತೆಗಳು, ಜೆಜೆಎಂ ಯೋಜನೆಯಡಿ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ, ವಿವಿಧ ಸಮುದಾಯ ಭವನಗಳು, ಅಣ್ಣಿಗೇರಿ ಪಶು ಆಸ್ಪತ್ರೆ, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ, ಶಾಲಾ ಕೊಠಡಿಗಳು, ಅಂಗನವಾಡಿ ಕಟ್ಟಡಗಳು, ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳ ಕಟ್ಟಡ, ಪದವಿ ಪೂರ್ವ ಕಾಲೇಜುಗಳ ಕಟ್ಟಡ, ಮೊರಬದಲ್ಲಿ 110 ಕಿಲೋ ವಿದ್ಯುತ್ ಉಪಕೇಂದ್ರ, ಗವಿಮಠ ಯಾತ್ರಿ ನಿವಾಸ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸುವರು.